ದೇಶದಾದ್ಯಂತ 4ನೇ ದಿನ ಕೂಡ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಆಗಿದೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಂತೂ ಜನಾಕ್ರೋಶ ಅನ್ನೋದು ಸ್ಫೋಟಗೊಂಡಿದೆ. ಜನರ ತಾಳ್ಮೆಯ ಪರೀಕ್ಷೆಯನ್ನ ಮಾಡ್ತಾ ಇತ್ತು ಇಂಡಿಗೋ ಸಂಸ್ಥೆ. ಬಟ್ ಜನ ವಿಪರೀತ ಆಕ್ರೋಶಗೊಂಡಿದ್ದಾರೆ. ಅವ್ರ ಸಿಟ್ಟನ್ನ, ಅಷ್ಟೂ ಭಡಾಸನ್ನ ಅಲ್ಲಿದ್ದಂತಹ ಸಿಬ್ಬಂದಿಗಳ ಮೇಲೆ ಪ್ರಯೋಗ ಮಾಡಿದ್ರು. ಕಳೆದ 20 ವರ್ಷಗಳಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ವಿಮಾನ ಹಾರಾಟ ಸ್ಥಗಿತವಾಗಿದೆ. ಬೆಂಗಳೂರು ಏರ್ಪೋರ್ಟ್ನಲ್ಲೂ ವಿಮಾನಗಳ ಹಾರಾಟ ರದ್ದಾಗಿದೆ. ಬೆಂಗಳೂರಿನಿಂದ ನಿರ್ಗಮಿಸಬೇಕಾಗಿತ್ತು 50ಕ್ಕೂ ಹೆಚ್ಚು ವಿಮಾನಗಳು. ಫ್ಲೈಟ್ ಆಪರೇಷನ್ ಮೇಲೆ ಎಷ್ಟು ಎಫೆಕ್ಟ್ ಆಗಿದೆ ಅನ್ನೋದರ ಡೀಟೇಲ್ಸ್ ಇದು. ಬೆಂಗಳೂರಿಗೆ 40ಕ್ಕೂ ಹೆಚ್ಚು ವಿಮಾನಗಳು ಆನ್ ಟೈಮ್ ಬರಬೇಕಾಗಿತ್ತು. ಬಟ್ ಎಲ್ಲವೂ ಕೂಡ ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ. ಒಬ್ಬ ಪ್ರಯಾಣಿಕನ ಸಿಟ್ಟನ್ನು ನೀವು ನೋಡ್ತಾ ಇದ್ದೀರಾ. मैम एक लोग कैसे हो सकता है कि 5 मिलेगा फ्लाइट पे हमला करें? मुझे प्यार चाहिए अभी। आज मेरा बेटी को प्यार चाहिए। ನೋಡಿ, ಹಬ್ಬದ ಟೈಮ್ನಲ್ಲೆಲ್ಲ ನಮ್ಮ KSRTC BMTC ಬಸ್ಗಳೆಲ್ಲ ಫುಲ್ ರಶ್ ಆಗ್ತಾವಲ್ಲ, ಜನ ಫುಲ್ ನುಗ್ತಾ ಇರ್ತಾರಲ್ಲ, ಏನು ಎತ್ತ ಅಂತ ಗೊತ್ತಾಗಲ್ವಲ್ಲ, ಹಂಗೆ ವಿಮಾನ ನಿಲ್ದಾಣದಲ್ಲಿ ನಮಗೆ ದೃಶ್ಯ ಕಾಣಿಸ್ತಾ ಇದೆ. ಯಾಕೆ ಬರೀ ನಾವು ಇಂಡಿಗೋ ಅಂತ ಇದ್ದೀವಿ, ಬೇರೆ ವಿಮಾನಯಾನಗಳ ಸಂಸ್ಥೆಗಳಲ್ಲೂ ಇದೇ ವ್ಯತ್ಯಾಸ ಇದೆಯಲ್ಲ ಅಂತ ಕೆಲವ್ರಿಗೆ ಅನಿಸ್ಬಹುದು. ನೆನಪಿರಲಿ, ದೇಶೀಯ ವಿಮಾನ ಹಾರಾಟದಲ್ಲಿ 60% ಶೇರ್ ಇರೋದೇ ಇಂಡಿಗೋದು. ಸೊ ಅವ್ರ ಕೈ ಕೊಟ್ರೆ ಜಗತ್ತಲ್ಲಿ ದೊಡ್ಡಣ್ಣ ಕೈ ಕೊಟ್ಟಂಗೆ ಅಷ್ಟೇ. ನೆನ್ನೆ ಅನುಷಾ ಆ್ಯಕ್ಚುಲಿ ಮುಂಬೈಗೆ ಹೋಗೋದಕ್ಕಿಂತ ನಮ್ಮ ಕಂಪನಿ ಕೆಲಸದ ಮೇಲೆ ಸ್ವಲ್ಪ ಕೆಲಸ ಇತ್ತು, ಎಕ್ಸಿಬಿಷನ್ ಇದೆ ಅಲ್ಲಿ. ಸೊ ನೆನ್ನೆ ಬುಕ್ ಮಾಡಿದ್ವಿ, ಕ್ಯಾನ್ಸಲ್ ಮಾಡಿದ್ದಾರೆ ಇಂಡಿಗೋದವರು. ಆ್ಯಂಡ್ ಇವಾಗ ಮತ್ತೆ ಅವರು ರೀಶೆಡ್ಯೂಲ್ ಮಾಡಿ ಪ್ಲ್ಯಾನ್ ಬಿ ಕೊಟ್ಟರು. ಅಟ್ಲೀಸ್ಟ್ ಇವರು ಕಂಪ್ಲೀಟಾಗಿ ಇಲ್ಲ, ಆಗೋದೇ ಇಲ್ಲ ಅಂತ ಅಂದಿದ್ರೆ ಒಂಥರ. ಇವಾಗ ರೀಶೆಡ್ಯೂಲ್ ಮಾಡಿ ಮತ್ತೆ ಇವಾಗ ಕೊಟ್ಟಿದ್ದಾರೆ, ಇವತ್ತಿಗೆ ಕೊಟ್ಟಿದ್ದಾರೆ. ಇವತ್ತು ಮಾರ್ನಿಂಗ್ 5 o'clock ಮತ್ತೆ ಕ್ಯಾನ್ಸಲ್ ಅಂತ ಮಾಡಿದ್ದಾರೆ. ಸೊ ಹಿಂಗಾದರೆ ನಮ್ಮ ಅಕೊಮಡೇಷನ್ನು ಅಥವಾ ಅಲ್ಲಿ ಏನೇನು ಮಾಡಿರ್ತೀವಿ ಎಲ್ಲ ವೇಸ್ಟ್ ಆದಂಗೆ ಅಲ್ವಾ. ನಿಜವಾಗ್ಲೂ ಇವ್ರುಗಳಿಗೆ ಬುದ್ಧಿನೇ ಇಲ್ಲ. ಇವಾಗ ರಿಟರ್ನ್ ಟಿಕೆಟ್ ನಾವು ಬುಕ್ ಮಾಡಿದ್ದೀವಿ ಯಾವುದರಲ್ಲಿ, ಮತ್ತು ಏರ್ ಇಂಡಿಯಾದಲ್ಲಿ ಮಾಡಿದ್ದೀವಿ. ಈಗ ಅವರು ಕೂಡ ನಮಗೆ ರೀಫಂಡ್ ಕೊಡಲ್ಲ, ಅಥವಾ ನಾವು ಹೋಗಿಲ್ಲ ಅಂತಂದ್ರು ಎಲ್ಲ ವೇಸ್ಟೇನೇ, ಕಂಪ್ಲೀಟಾಗಿ ದುಡ್ಡು ವೇಸ್ಟು. ಸೊ ಮಿಡಲ್ ಕ್ಲಾಸ್ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಇವರಿಂದ. ಸ್ವಲ್ಪನೂ ಸರ್ವಿಸ್ ಸರಿ ಇಲ್ಲ ಈ ಇಂಡಿಗೋದವ್ರದ್ದು. ಇನ್ನೇನು ಹೇಳೋದಕ್ಕಾಗುತ್ತೆ, ಯಾಕಂದರೆ ಅಲ್ಲಿ ನಾವು ಹೋಟೆಲ್ಸ್ನ ಬುಕ್ ಮಾಡಿರ್ತೀವಿ, ಅಲ್ಲಿ ಉಳ್ಕೊಳ್ಳೋದಕ್ಕೆ ಎಷ್ಟೊಂದು ವೇಸ್ಟ್ ಆಗುತ್ತಲ್ವಾ. ಸೊ ಒಬ್ರದ್ದಾದರೆ ಪ್ರಾಬ್ಲಮ್, ಒಂದು ಸರಿ ಆದರೆ ಪರವಾಗಿಲ್ಲ. ಈಗ ಹೆಂಗೋ ಆಯಿತು, ಒಂದು ದಿನಕ್ಕೆ ಹೆಂಗೋ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡೆಲ್ಲ ಮಾಡಿದ್ವಿ. ಈಗ ನೆನ್ನೆ ಕ್ಯಾನ್ಸಲ್ ಆಗಿದ್ದು ಆ್ಯಂಡ್ ಇವಾಗಲೂ ಕ್ಯಾನ್ಸಲ್ ಅಂತ ಅಂದರೆ ನಾವು ಮತ್ತೆ ಏನು ಮಾಡಬೇಕು, ಇವಾಗ ಹೆಂಗೆ ಟ್ರಾವೆಲ್ ಮಾಡಬೇಕು? ಈಗ ನಮಗೆ ಸೋಮವಾರ ಮಾರ್ನಿಂಗ್ ಫ್ಲೈಟ್ ಇದೆ ಆ ಕಡೆಯಿಂದ. ಸೊ ಯಾವ ಥರ ಅಂದರೆ ಕಂಪ್ಲೀಟಾಗಿ ತೊಂದರೆ ಆಗುತ್ತೆ. ಇದು ಜನಸಾಮಾನ್ಯರಿಗೆ ಇವ್ರ ಸರ್ವಿಸ್ ಸರಿಯಲ್ಲ ಅಷ್ಟೇ. ಹಾಂ ಹೌದು, ಅಫ್ಕೋರ್ಸ್ ಅಲ್ವಾ. ಈಗ ನಮಗೆ ಏನೇನು ಪ್ಲ್ಯಾನ್ಸ್ ಇತ್ತು ಅಂತಂದರೆ ಅಲ್ಲಿ ಹೋಗಿ ಇನ್ನೂ ತುಂಬ ಕೆಲಸ ಇತ್ತು, ಎಕ್ಸಿಬಿಷನ್ ಅಲ್ದಲೇ ಬೇರೆ ಬೇರೆ ಕೆಲಸಗಳು ಇದ್ವು ನಮ್ಮವು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುದ್ದುಕೃಷ್ಣ. ಈಗಲೂ ಕೂಡ ವ್ಯತ್ಯಾಸ ಮತ್ತು ಗೊಂದಲ, ಆತಂಕ ಹೇಗೆ ಪ್ರಯಾಣಿಕರ ಮುಖದಲ್ಲಿ ಮನೆ ಮಾಡಿದೆ? ಆಲ್ಟರ್ನೇಟಿವ್ ವ್ಯವಸ್ಥೆಗಳ ಸ್ಪೀಡ್ ಒಂಚೂರಾದರೂ ಪಿಕಪ್ ಆಗಿದೆಯಾ, ಅಥವಾ ಆಮೇಗತಿಯಲ್ಲೇ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡಿಸ್ತಾ ಇದ್ದಾರಾ, ಹೇಗೆ? ಖಂಡಿತ ಮಮತಾ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1 ಅಲ್ಲಿದ್ದೀನಿ. ಅದು ಇಂಡಿಗೋ ಟಿಕೆಟ್ ಕೌಂಟರ್ ಚೆಕಿಂಗ್ ಏನಿದೆ ಅಲ್ಲೇ ಇರುವಂಥದ್ದು. ಅದರ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರೆ, ಇದು ಒಂದು ರೀತಿ ಇಂಟರ್ನ್ಯಾಷನಲ್ ಏರ್ಪೋರ್ಟಾ ಅಲ್ಲ ರೈಲ್ವೆ ಸ್ಟೇಷನಾ ಇಲ್ಲ ನಮ್ಮ ಬಸ್ ಸ್ಟ್ಯಾಂಡಾ ಅನ್ನೋಂಥ ರೀತಿಯಲ್ಲಿ ಭಾಸ ಆಗ್ತಿದೆ. ಕಾರಣ ಯಾಕೆ ಅಂತಂದರೆ, ಇಂಡಿಗೋ ಟಿಕೆಟ್ ಬುಕ್ಕಿಂಗ್ ಸೆಂಟರ್ ಏನಿದೆ ಅದರ ಮುಂದೆ ಜನ ಇವತ್ತು ಕಿಕ್ಕಿರಿದು ತುಂಬಿದ್ದಾರೆ. ಹಾಗಂತ ಇವ್ರು ಯಾರೋ ಪ್ರಯಾಣ ಮಾಡೋಕ್ಕೆ ಹೋಗೋಕ್ಕೆ ಟಿಕೆಟ್ ಬುಕ್ ಮಾಡೋಕ್ಕೆ ಅಂತೂ ಅಲ್ವೇ ಅಲ್ಲ. ಈಗಾಗಲೇ ಕೂಡ ಕ್ಯಾನ್ಸಲ್ ಆಗಿರುವಂತಹ ಟಿಕೆಟ್ನ ಹಣವನ್ನು ರೀಫಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು. ನೂರಾರು ಜನ ಗಂಟೆಗಟ್ಟಲೆ ಕಾದುಕೊಂಡು ತಮ್ಮ ಹಣವನ್ನು ವಾಪಸ್ ಪಡೆಯೋದಕ್ಕೆ ಕಾಯುವಂತಹ ಪರಿಸ್ಥಿತಿ. ಅಂದರೆ ಕೊಟ್ಟ ದುಡ್ಡನ್ನು ಕೊಟ್ಬಿಟ್ಟಿದ್ದೀವಿ, ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಎಲ್ಲವನ್ನ ಕೊಟ್ಟು ಈಗ ಕೊನೆಗೆ ಇನ್ನೇನು ಕೊನೆ ಕ್ಷಣದಲ್ಲಿ ಫ್ಲೈಟ್ ಹತ್ತಬೇಕು, ಆ ಸಮಯದಲ್ಲಿ ಈಗಾಗಲೇ ಕೂಡ ಫ್ಲೈಟ್ ಕ್ಯಾನ್ಸಲ್ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಹಾಗಾಗಿ ವಿಧಿ ಇಲ್ಲದೆ ಇವತ್ತು ಹಣವನ್ನು ವಾಪಸ್ ಪಡ್ಕೋಬೇಕು ಅನ್ನುವಂತಹ ಧಾವಂತದಲ್ಲಿ ಈಗಾಗಲೇ ಕೂಡ ಸರದಿ ಸಾಲಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಗಂಟೆಗಟ್ಟಲೆ ಜನ ಕಾಯ್ತಾ ಇದ್ದಾರೆ. ಇದು ಈಗಲೂ ಕೂಡ ಮುಂದುವರೆದಿದೆ. 4ನೇ ದಿನವೂ ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ
ತೆರಳಬೇಕಾದಂಥ ಇಂಡಿಗೋನ 54ಕ್ಕೂ ಹೆಚ್ಚು ವಿಮಾನಗಳು ಈಗಾಗಲೇ ರದ್ದಾಗಿರುವಂಥದ್ದು. ಮತ್ತು ಈ ಒಂದು ವಿಮಾನ ನಿಲ್ದಾಣಕ್ಕೆ ಆಗಮಿಸಬೇಕಿದ್ದಂಥ 44ಕ್ಕೂ ಹೆಚ್ಚು ವಿಮಾನಗಳು ಈಗಾಗಲೇ ರದ್ದಾಗಿದೆ. ಹಾಗಾಗಿ ಕಳೆದ ರಾತ್ರಿಯೂ ಕೂಡ ಜನ ಒಂದು ರೀತಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಚಳಿಯಲ್ಲಿ ಒಂದು ರೀತಿ ಗಡಗಡ ನಡುಗುವಂಥ ಪರಿಸ್ಥಿತಿಗಳು, ಎಲ್ಲರ ಮುಖದಲ್ಲೂ ಕೂಡ ಒಂದು ರೀತಿಯ ಆಯಾಸದ ಭಾವಗಳು ಇಲ್ಲಿ ನಮ್ಮ ಕಣ್ಣಿಗೆ ಕಾಣ್ತದೆ. ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆದಿದ್ದಾರೆ. ಇಡೀ ಕೂಡ ಗಂಟೆಗಟ್ಟಲೆ ಇವತ್ತು ಕಾಯ್ತಾ ಇರುವಂತಹ ಜನ ಏನಿದ್ದಾರೆ, ಯಾಕಪ್ಪ ನಾವು ಇವತ್ತು ಈ ರೀತಿಯ ಪರಿಸ್ಥಿತಿಯನ್ನು ಅನುಭವಿಸ್ತೀವಿ ಅಂತ ನೋವಿನ ನುಡಿಗಳನ್ನು ನಮ್ಮ ಕಡೆ ಈಗಾಗಲೇ ಕೂಡ ಪರದಾಡುವಂಥ ಪರಿಸ್ಥಿತಿಗಳು ಬಹಳಷ್ಟು ಜನ ಪ್ರಯಾಣಿಕರು ಈಗಾಗಲೇ ಕೂಡ ಪರದಾಡ್ತಾರೆ. ತಾವು ಎಲ್ಲಿಗೆ ಹೋಗ್ತಿದ್ರಿ ಸರ್? For senior citizens, there should be a separate queue. See, 10:35 my flight was there. They informed me that 3:30 the flight is being delayed. And no information on phone or SMS or WhatsApp. ಹಿರಿಯ ನಾಗರಿಕರು ಹೇಳ್ತಾ ಇದ್ರೆ ನಮಗೆ 1.5 ಗಂಟೆ ಆಗಿದೆ, ಹಿರಿಯ ನಾಗರಿಕ ಯಾವುದೇ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇಲ್ಲ, ಭಾಳಷ್ಟು ಸಮಸ್ಯೆನ ಅನುಭವಿಸ್ತೀನಿ ಅಂತ ಮತ್ತೊಬ್ಬರು ಇಲ್ಲಿ ಹಿರಿಯ ನಾಗರಿಕರಿದ್ದಾರೆ. ಸರ್, ತಾವು ಎಲ್ಲಿಗೆ ಪ್ರಯಾಣ ಮಾಡ್ತೀರಿ, ಏನು ಸಮಸ್ಯೆ ಆಗ್ತಿದೆ ಸರ್? बेटा मुझे दिल्ली जाना था, सुबह से मैं परेशान हो रहा हूँ यहाँ पर, और फ्लाइट कर दी कैंसिल इन्होंने. ಭಾಳಷ್ಟು ಜನ ಪ್ರಯಾಣಿಕರು ಈಗಲೂ ಕೂಡ ಓಕೆ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಧುಕೃಷ್ಣ.